ಎಲ್ಲರಿಗೂ ನವರಾತ್ರಿಯ 5ನೇ ದಿನದ ಶುಭಾಶಯಗಳು. ಇಂದು ನಾವು ತಾಯಿ ಸ್ಕಂದಮಾತೆಯನ್ನು ಆರಾಧಿಸುತ್ತೇವೆ. ಸಿಂಹಾಸನಗತಾ ನಿತ್ಯಂ ಪದ್ಮಾಚಿತ ಕರದ್ವಯ ಶುಭಧಾಸ್ತು ಸದಾದೇವಿ ಸ್ಕಂದಮಾತಾ ಯಶಸ್ವಿನಿ. ಅರ್ಥಾತ್ ನಿತ್ಯವೂ ಸಿಂಹಾಸನದ ಮೇಲೆ ಕುಳಿತಿರುವ 2 ಕೈಗಳಲ್ಲಿ ಕಮಲ ಹೂಗಳನ್ನು ಹಿಡಿದಿರುವ ಯಶಸ್ವಿಯಾದ ದೇವಿ ಸ್ಕಂದಮಾತೆ ಸದಾ ನಮ್ಮ ಮೇಲೆ ಶುಭವನ್ನು ಕರುಣಿಸಲಿ. ಸ್ಕಂದಮಾತೆ ಎಂಬುದರ ಅರ್ಥ ಸ್ಕಂದನ ತಾಯಿ, ಅಂದರೆ ಲೋಕ ಕಲ್ಯಾಣಕ್ಕಾಗಿ ರಾಕ್ಷಸರ ವಿರುದ್ಧ ಯುದ್ಧದಲ್ಲಿ ಪ್ರಮುಖ ಪಾತ್ರ ವಹಿಸಿದ ಕಾರ್ತಿಕೇಯನ ತಾಯಿ. ದೇವಿ ಪಾರ್ವತಿಯ ಈ ರೂಪವು ತಾಯಿ ಮತ್ತು ಮಗನ ನಡುವಿನ ಅಪಾರ ಪ್ರೀತಿ ಮತ್ತು ಪ್ರೋತ್ಸಾಹದ ಪ್ರತೀಕವಾಗಿದೆ. ಸ್ಕಂದಮಾತೆ ದೇವಿ ಪಾರ್ವತಿಯ ಅವತಾರವಾಗಿದ್ದು, ಅವರ ಮಗ ಸ್ಕಂದ ದೇವತಾಗಳನ್ನು ರಕ್ಷಿಸಲು ಸೈನ್ಯದ ಮುಖ್ಯಸ್ಥನಾಗಿ ನೇಮಕಗೊಂಡಿದ್ದಾನೆ. ಇವರು ಶಕ್ತಿ ಮತ್ತು ಧೈರ್ಯದ ದೈವವಾಗಿದ್ದು, ತಾಯಿ ಮಗನ ನಡುವೆ ಇದ್ದ ಅನನ್ಯ ಬಾಂಧವ್ಯವನ್ನು ಪ್ರತಿನಿಧಿಸುತ್ತಾರೆ. ಸ್ಕಂದಮಾತೆಯು ಸದಾ ಮಗನನ್ನು ತನ್ನ ಮಡಿಲಿನಲ್ಲಿಟ್ಟು ಕಮಲ ಹೂವಿನ ಮೇಲೆ ಕುಳಿತಂತೆ ಕಾಣಿಸುತ್ತಾರೆ. ಈ ಕಾರಣದಿಂದ ಅವರನ್ನು ಪದ್ಮಾಸಿನಿ ಎಂದು ಕರೆಯುತ್ತಾರೆ. ಸ್ಕಂದಮಾತೆಯು 4 ಕೈಗಳ ಆಕಾರ ಹೊಂದಿರುತ್ತಾರೆ. 2 ಕೈಗಳಲ್ಲಿ ಕಮಲಗಳನ್ನು ಹಿಡಿದಿರುತ್ತಾರೆ. 1 ಕೈಯಲ್ಲಿ ತಮ್ಮ ಮಗ ಸ್ಕಂದನನ್ನು ಮಡಿಲಿನಲ್ಲಿ ಹಿಡಿದಿರುತ್ತಾರೆ ಮತ್ತು ಮತ್ತೊಂದು ಕೈಯಲ್ಲಿ ಆಶೀರ್ವಾದ ನೀಡುವ ಮುದ್ರೆ ಇರುತ್ತದೆ. ಆಕೆಯ ವಾಹನವು ಸಿಂಹವಾಗಿದ್ದು, ಕೆಲವೊಮ್ಮೆ ಕಮಲ ಹೂವಿನ ಮೇಲೆ ಕುಳಿತಂತೆ ಚಿತ್ರಿಸುತ್ತಾರೆ. ಸ್ಕಂದಮಾತೆಯ ಪೂಜೆಯ ಮೂಲಕ ಭಕ್ತರು ತಮಗೆ ಉಂಟಾಗಿರುವ ಸಂಕಟ, ನೋವು, ಕಷ್ಟಗಳಿಂದ ಮುಕ್ತಿ ಪಡೆಯುತ್ತಾರೆ. ದೇವಿಯ ಪ್ರಾರ್ಥನೆಗಳು ಮನಸ್ಸಿಗೆ ಶಾಂತಿ, ಶಕ್ತಿ, ನಮ್ರತೆಯನ್ನು ನೀಡುತ್ತಾರೆ. ಯಾ ದೇವಿ ಸರ್ವಭೂತೇಷು ಮಾ ಸ್ಕಂದಮಾತಾ ರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಸ್ಕಂದಮಾತೆಯ ಕೃಪೆ ನಿಮ್ಮ ಜೀವನದಲ್ಲಿ ಶಾಂತಿ, ಸಮೃದ್ಧಿ, ಧೈರ್ಯವನ್ನು ನೀಡಲಿ. ಈ ನವರಾತ್ರಿಯಲ್ಲಿ ಆಕೆಯ ಆಶೀರ್ವಾದ ನಿಮ್ಮೊಡನಿರಲಿ. ಓಂ ಸ್ಕಂದಮಾತೆ.